Good afternoon, students. Sit down. ಓಕೆ ಮಕ್ಕಳ, ಇವತ್ತು ಕ್ಲಾಸ್ ಯಾವುದಪ್ಪ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳ ಅರ್ಥ. ಕಷ್ಟಕರವಾಗಿರ್ತಕ್ಕಂಥ ಪದಗಳ ಅರ್ಥವನ್ನು ನೀವು ತಿಳ್ಕೋಬೇಕು, ಹೇಳ್ಬೇಕು. ಓಕೆನಾ? ಈಗ ನಾನು ಇಲ್ಲಿ ಒಂದು 3 ಅಕ್ಷರದ ಪದ, 4 ಅಕ್ಷರದ ಪದ, 5 ಅಕ್ಷರದ ಪದ, ಸ್ಮಾಲ್ ಚಿಕ್ಕ ಚಿಕ್ಕ ಪದಗಳನ್ನು ನಾನು ಬರಿತೀನಿ. ನೀವು ಒಬ್ಬೊಬ್ಬರೇ ಸ್ಪೆಲ್ಲಿಂಗ್ ಸಮೇತ ಆ ವರ್ಡನ್ನು ಕನ್ಸ್ಟ್ರಕ್ಷನ್ ಮಾಡಿ ಹೇಳ್ತಿರಲ್ವಾ? ಇದೇನಿದು? ನಾಲ್ಕು ಪದ ಬರೆದಿದ್ದೀನಿ. ಈ ಪದಿಗೆ ಇಂಗ್ಲೀಷಲ್ಲಿ ಯಾರು ಹೇಳ್ತೀರಾ? ಲಿಖಿತ, ಗೊತ್ತಾಗ್ತಿಲ್ಲ ಸರ್. ಗೌತಮ್, ಗೊತ್ತಾಗ್ತಿಲ್ಲ ಸರ್. ಶ್ರವಣ್ ಕುಮಾರ್, ಗೊತ್ತಾಗ್ತಿಲ್ಲ ಸರ್. ರಕ್ಷಿತಾ. ಗೊತ್ತಾಗ್ತಿಲ್ಲ ಸರ್. ಓಕೆ ಮಕ್ಕಳ, ಈ ಥರ ಇಂಗ್ಲೀಷ್ ಭಾಷೆಯಲ್ಲಿ ಕಠಿಣ ಪದಗಳಿಗೆ ಅರ್ಥವನ್ನು ಹುಡುಕ್ಲಿಕ್ಕೆ ಆ ಒಂದು ಪದಗಳಿಗೆ ಅರ್ಥವನ್ನು ಕಂಡುಹಿಡಲಿಕ್ಕೆ ನಿಮಗೆ ಬೈಲಾಂಗಲ್ ಡಿಕ್ಷನರಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಈ ಒಂದು ಸ್ಪರ್ಶ ಸಂಸ್ಥೆಯವರು ಸಾಮೂಹಿಕ ಶಕ್ತಿ ಯೋಜನೆಯಡಿ ಹೊರತಂದಿದ್ದಾರೆ. 5,000 ಪುಸ್ತಕಗಳನ್ನು ಅವರು ಪ್ರಿಂಟ್ ಹಾಕಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆಲ್ಲ ಕೊಟ್ಟಿದ್ದಾರೆ. ಭಾಳಷ್ಟು ಉಪಯೋಗ ಆಗ್ತಿದೆ. ಆ ಪುಸ್ತಕವನ್ನು ನೀವು ಪ್ರತಿನಿತ್ಯ ಓದಿ ದಿನಕ್ಕೆ ಕನಿಷ್ಠ 4ರಿಂದ 5 ಪದಗಳನ್ನು ನೀವು ಕಲಿತ್ರೆ ಇಡೀ ಪುಸ್ತಕವನ್ನು ನೀವು ಸಂಪೂರ್ಣಗೊಳಿಸ್ತೀರಾ, ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ತೀರಾ. ಈಗ ನೀವು ಈ ಬುಕ್ಸನ್ನು ಓಪನ್ ಮಾಡಿ ಈ ಒಂದು 4 ಪದ ಬರೆದಿದ್ದೀನಿ. ಆ 4 ಪದಗಳನ್ನು ಅರ್ಥವನ್ನು ಇಂಗ್ಲೀಷಲ್ಲಿ ಈ ದೂರವಾಣಿಗೆ ಏನಂತ ಕರೀತಾರೆ, ಅದರ ಸ್ಪೆಲ್ಲಿಂಗ್ ಏನು? ಲಿಖಿತ, ನೀನು ಕಾಯಿಂದ ಹುಡುಕ್ತಾ ಇದೆಯಾ? ಸರ್ರು ದೂರವಾಣಿ ಅಂತ ಬರೆದಿದ್ದಾರೆ. ನೀನು ದಾಯಿಂದ ಹುಡುಕ್ಬೇಕು. ನೀನು ಕಾಯಿಂದ ಹುಡುಕ್ತಿದೆಯಲ್ಲ, ದಾಯಿಂದ ಹುಡುಕು. ಓ, ಸಿಕ್ತು ಸಿಕ್ತು. ದೂರವಾಣಿ ಅಂದರೆ ಟೆಲಿಫೋನ್. ಈ ಬುಕ್ಕಲ್ಲಿ ಟೆಲಿಫೋನ್ ಚಿತ್ರವನ್ನು ಕೊಟ್ಟಿದ್ದಾರೆ. ವೆರಿ ಗುಡ್ ಲಿಖಿತ. ಇದೇ ಥರ ನಾಳೆ ನೀವು 10 ಇಂಗ್ಲೀಷ್ ಪದಗಳನ್ನು ನಾನು ಬೋರ್ಡಿನ ಮೇಲೆ ಬರಿತೀನಿ. ಆ 10 ಪದಗಳಿಗೆ ಕನ್ನಡ ಅರ್ಥವನ್ನು ತಿಳ್ಕೊಂಡು ಪ್ರತಿಯೊಬ್ಬರು ಓದ್ಕೊಂಡು ಈ ಬೈಲಾಂಗಲ್ ಡಿಕ್ಷನರಿ ಬುಕ್ಕಲ್ಲಿ ಅಭ್ಯಾಸ ಮಾಡಿಕೊಂಡು ನಾಳೆ ಬರಬೇಕಿದೆ ಹೋಮ್ವರ್ಕ್ ನಾನು. ಓಕೆನಾ? ಅನ್ಪುಣ ನಿಂದ್ರು ಸರ್ರೇನೋ ಹೇಳ್ಬಿಟ್ರು ನಾಳೆ ಹೇಳ್ಬೇಕು ಅಂತ. ಆ ಪದಗಳು ಬುಕ್ನಲ್ಲೇ ಇದ್ದಾವೆ ಅಂತ ಕೂಡ ಹೇಳಿದ್ರು. ಆ ಪದಗಳು ಬುಕ್ನಲ್ಲಿ ಹೆಂಗ್ ಹುಡುಕೋದು ಮತ್ತೆ ಅದರ ಅರ್ಥ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅನ್ಪೋಣ? ರಾಕೇಶ, ನಾವು ಹೇಗ್ ನೋಡ್ಬೇಕಂದ್ರೆ ನಾವು ಯಾವ ಪದನ ಹುಡುಕ್ತೀವೋ ಆ ಪದದ ಆ ಇ ಅಂತ ಮತ್ತು ABCD ಕ್ರಮವಾಗಿ ಇರುತ್ತೆ ಕಣೋ. ಅದನ್ನ ನಾವು ಅದರ ಚಿತ್ರವನ್ನು ಅಲ್ಲೇ ಕೊಟ್ಟಿರ್ತಾರೆ, ಅದನ್ನ ನಾವು ಓದ್ಬೇಕು ಕಣೋ. ಸರಿ ಅನ್ಪೋಣ, ಆಯ್ತು. ನಾನು ಮನೆಗೆ ಹೋಗಿ ಪದಗಳನ್ನು ಹುಡುಕ್ತೀನಿ. ಸರಿ, ಬಾಯ್. ರಾಕೇಶ, ಸರಿ ಹೇಳಿರೋ ಅಂತ ಎಲ್ಲ ಪದಗಳು ಅರ್ಥ ಹುಡ್ಕೊಂಡು ಬಂದಿದೀಯಾ? ಹೌದು ಅನ್ಪೋಣ. ರಾತ್ರಿ ಎಲ್ಲ ಪದಗಳಿಗೂ ಅರ್ಥ ಹುಡುಕಿ ಬರೆದಿಟ್ಕೊಂಡು ಬಂದಿದ್ದೀನಿ ಅನ್ಪೂರ್ಣ. ಸರ್ ಕೇಳಿದ ತಕ್ಷಣ ನಾನೇ ಎದ್ದು ಹೇಳ್ತೀನಿ ಅನ್ಪೂರ್ಣ. ಹೌದಾ? ನಾನು ಕೂಡ ಹೇಳ್ತೀನಿ. ಆಯ್ತು, ನೋಡೋಣ ಬಾ ಯಾರು ಹೇಳ್ತಾರೆ ಕ್ಲಾಸಲ್ಲಿ. ಮಕ್ಕಳೇ, ನಾನು ನಿಮಗೆ 10 ಪದಗಳನ್ನು ಬರ್ಕೊಬಂದಿ ಅಂತ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ, ಮಾಡ್ಕೊಂಬಂದಿದ್ದೀರಾ? ಓಕೆ, ವೆರಿ ಗುಡ್. ಈಗ ನಾನು ಕೇಳ್ತೀನಿ ಪದಗಳನ್ನ, ಯಾರನ್ನು ಕೇಳ್ತೀನಿ ಅವ್ರು ಹೇಳಬೇಕು. ಓಕೆನಾ? ಶ್ರವಣ. ನಾನು ಹೋಗ್ಕೊಂಡ್ಬಂದಿದ್ದೀನಿ ಸರ್, ನಾನು ಹೇಳ್ತೀನಿ ಸರ್. ಓಕೆ ರಾಕೇಶ್, ನೀನು ಎದ್ದಾಳಪ್ಪ. ನೀವು ಹೇಳಿರುವಂತಹ ಮೊದಲನೇ ಪದ ಅಲ್ಫ್ರೈಡ್. ಇದರ ಕನ್ನಡ ಅರ್ಥ ಭಯಪಡು. ಎರಡನೇ ಪದ ಬ್ಲೈಂಡ್. ಇದರ ಕನ್ನಡ ಅರ್ಥ ಕುರುಡು. ಮೂರನೇ ಪದ ಡಾಕ್ಟರ್. ಇದರ ಕನ್ನಡ ಅರ್ಥ ವೈದ್ಯ. ವೆರಿ ಗುಡ್ ರಾಕೇಶ್. ಈ ಪದಗಳ ಅರ್ಥವನ್ನು ನೀನು ಹೆಂಗೆ ಹುಡ್ಕೊಂಡೆ? ಎಲ್ಲ ಮಕ್ಕಳಿಗೂ ಇದ್ರ ಬಗ್ಗೆ ತಿಳಿಸ್ಕೊಡು. ಸರ್, ನೀವು ಹೇಳಿರುವಂತಹ ಪದದ ಮೊದಲನೇ ಅಕ್ಷರ ಯಾವುದು ಬರುತ್ತೋ ಅದರ ಪ್ರಕಾರ ಹುಡುಕಿಕೊಂಡು ಹೋದೆ, ಆಗ ಸಿಕ್ತು ಸರ್. ವೆರಿ ಗುಡ್. ಇದೇ ಥರ ಪ್ರತಿದಿನ ನೀವು 10 ಪದಗಳನ್ನು ಬರೆದು ಅಭ್ಯಾಸ ಮಾಡಿ ಆ ಪದದ ಅರ್ಥವನ್ನು ತಿಳ್ಕೊಳ್ಳಿ. ಅದಕ್ಕೆ ಬೈಲಾಂಗಲ್ ಡಿಕ್ಷನರಿಯನ್ನು ಉಪಯೋಗಿಸ್ಕೊಳ್ಳಿ. ಪ್ರತಿದಿನ ಅದರ ಅಭ್ಯಾಸ ಮಾಡ್ತಾ ಹೋಗಿ. What you can see here is bilingual dictionary. This was used in Andhra Pradesh. The same dictionary we have tried to make it in Karnataka, and I am so happy that I was a part of compilation of this dictionary. Earlier our children were using the typical dictionaries where the font size was very less.
children used to go through each and every word, but later on we have brought such kind of dictionary to our class, and I would like to thank from the bottom of my heart to DSCRT because they have provided such a nice dictionary to us. Here they have made every word to the picturization so that the children can use it easily and they can use the words in their day-to-day life. Thank you.